ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶರಿಕಾ. ವೀಕ್ಷಕರೇ, ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ದಿನನಿತ್ಯ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂತ ಲಾಭ, ಕಾಂಟ್ರಾ ಇಂಡಿಕೇಶನ್ ಮತ್ತೆ ಆ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 19ನೇ ದಿನದ ಅಭ್ಯಾಸದಲ್ಲಿ ನಾವು ಅರ್ಧ ಮತ್ಸ್ಯೇಂದ್ರಾಸನವನ್ನ ಅಭ್ಯಾಸ ಮಾಡೋಣ. ಈ ಅರ್ಧ ಮತ್ಸ್ಯೇಂದ್ರಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಜೀರ್ಣಶಕ್ತಿಯನ್ನ ಹೆಚ್ಚಿಸಿ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ. ಹಾಗೆ ಪ್ಯಾಂಕ್ರಿಯಾಸ್ ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿ ಮಧುಮೇಹವನ್ನ ನಿಯಂತ್ರಣದಲ್ಲಿಡಲು ಈ ಆಸನ ಸಹಾಯ ಮಾಡುತ್ತೆ. ಈ ಆಸನವನ್ನ ಗರ್ಭಿಣಿ ಮಹಿಳೆಯರು, ತೀವ್ರ ಬೆನ್ನು ನೋವು ಅಥವಾ ಸ್ಲಿಪ್ ಡಿಸ್ಕ್, ಹಾಗೆ ಹರ್ನಿಯಾ ಮತ್ತು ಬೆನ್ನಿನ ಶಸ್ತ್ರಚಿಕಿತ್ಸೆ ಆದವರು ಅಭ್ಯಾಸ ಮಾಡಬಾರದು. ಬನ್ನಿ ವೀಕ್ಷಕರೇ, ಈಗ ಅರ್ಧ ಮತ್ಸ್ಯೇಂದ್ರಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, 30 ಡೇಸ್ ಯೋಗ ಚಾಲೆಂಜಿನ 19ನೇ ದಿನದ ಅಭ್ಯಾಸದಲ್ಲಿ ನಾವು ಅರ್ಧ ಮತ್ಸ್ಯೇಂದ್ರಾಸನವನ್ನ ಈಗ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಅರ್ಧ ಮತ್ಸ್ಯೇಂದ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದ ಸ್ಥಿತಿಗೆ ಬರೋಣ. ಇದು ದಂಡಾಸನ. ಅದಾದ ನಂತರ ನಿಧಾನವಾಗಿ ನಿಮ್ಮ ಬಲ ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ಬಲ ಪಾದವನ್ನ ಎಡ ತೊಡೆಯ ಒಳಭಾಗದಿಂದ ನಿಮ್ಮ ಎಡ ಪೃಷ್ಠದ ಬದಿಯಲ್ಲಿರಿಸಿ. ಹಾಗೆ ನಿಮ್ಮ ಎಡ ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ಎಡ ಪಾದವನ್ನ ಬಲ ಮಂಡಿಯ ಹೊರಗಡೆ ಈ ರೀತಿಯಾಗಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಬೆನ್ನು ನೇರವಾಗಿರ್ಲಿ. ಹಾಗೆ ಎಡ ಹಸ್ತವನ್ನ ಬೆನ್ನಿನ ಹಿಂಬದಿಯಲ್ಲಿರಿಸಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಬಲಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಬೇಕು. ಹಾಗೆ ಸೊಂಟದ ಮೇಲ್ಭಾಗವನ್ನ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸೊಂಟದ ಮೇಲ್ಭಾಗವನ್ನ ನಿಮ್ಮ ಎಡಕ್ಕೆ ಟ್ವಿಸ್ಟ್ ಮಾಡಿ ನಿಮ್ಮ ಬಲ ಎಲ್ಬೋವನ್ನ ಎಡ ಮಂಡಿಯ ಹೊರಭಾಗದಲ್ಲಿರಿಸಿ. ಹಾಗೆ ಬಲ ಹಸ್ತದಿಂದ ಎಡ ಪಾದವನ್ನ ಹಿಡ್ಕೊಳ್ಳಲು ಪ್ರಯತ್ನಿಸಿ. ಸಂಪೂರ್ಣ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಟ್ವಿಸ್ಟ್ ಮಾಡ್ತಾ ಹಿಂದಕ್ಕೆ ನೋಡಲು ಪ್ರಯತ್ನಿಸಿ. ಅರ್ಧ ಮತ್ಸ್ಯೇಂದ್ರಾಸನ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ದೇಹದಲ್ಲಾಗುವಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಬಲಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಸೊಂಟದ ಮೇಲ್ಭಾಗವನ್ನ ಮುಂದಕ್ಕೆ ತೆಗೆದುಕೊಂಡು ಬಂದು ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸ್ತಾ ನಿಧಾನವಾಗಿ ಕಾಲನ್ನ ರಿಲೀಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡ ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ಎಡ ಪಾದವನ್ನ ಬಲ ತೊಡೆಯ ಒಳಭಾಗದಿಂದ ಬಲ ಪೃಷ್ಠದ ಹೊರಭಾಗದಲ್ಲಿರಿಸಿ. ಹಾಗೆ ನಿಮ್ಮ ಬಲ ಪಾದವನ್ನ ಎಡ ಮಂಡಿಯ ಹೊರಭಾಗದಲ್ಲಿ. ಸಂಪೂರ್ಣ ಬೆನ್ನು ನೇರವಾಗಿರ್ಲಿ. ಬಲ ಹಸ್ತ ಬೆನ್ನಿನ ಹಿಂಭಾಗದಲ್ಲಿರಿಸ್ತಾ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಟ್ವಿಸ್ಟ್ ಮಾಡ್ತಾ ಎಡ ಎಲ್ಬೋವನ್ನ ಬಲ ಮಂಡಿಯ ಹೊರಭಾಗದಲ್ಲಿರಿಸ್ತಾ ಎಡ ಹಸ್ತದಿಂದ ಬಲ ಪಾದವನ್ನ ಹಿಡ್ಕೊಳ್ಳಲು ಪ್ರಯತ್ನಿಸಿ. ಹಾಗೆ ಸಂಪೂರ್ಣ ಬೆನ್ನಿನ ಭಾಗವನ್ನ ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡಿ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ದೇಹದಲ್ಲಾಗುವಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ನಿಮ್ಮ ದೇಹವನ್ನ ಮಧ್ಯಕ್ಕೆ ತೆಗೆದುಕೊಂಡು ಬಂದು ಉಸಿರನ್ನ ಹೊರ ಹಾಕ್ತಾ ಎಡಗೈಯನ್ನ ಕೆಳಗಡೆ ಇಳಿಸಿ ಎರಡೂ ಕಾಲ್ಗಳನ್ನ ನೇರ ಮಾಡ್ತಾ ಮತ್ತೆ ದಂಡಾಸನದ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಜೀರ್ಣಶಕ್ತಿಯನ್ನ ಹೆಚ್ಚಿಸಿ ಮಲಬದ್ಧತೆಯನ್ನ ನಿವಾರಣೆ ಮಾಡಿ ಪ್ಯಾಂಕ್ರಿಯಾಸ್ ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿ ಮಧುಮೇಹವನ್ನ ನಿಯಂತ್ರಣ ಮಾಡಲು ಸಹಾಯ ಮಾಡುವಂತ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ಈ ಆಸನವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ದೇಹ ಹಾಗೂ ನಿಮ್ಮ ಮನಸ್ಸನ್ನ ಆರೋಗ್ಯವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಆಸನವನ್ನ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.